ಈ ಲಿಂಗಸೂಗೂರು ನಗರ ಯೋಜನಾ ಪ್ರಾಧಿಕಾರ ಏನಿದೆ ಇದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳ ಅಥವಾ ಮಧ್ಯವರ್ತಿಗಳ ಲಂಚಕ್ಕೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಚಿವ ಭೈರತಿಗಾಗಿ ಲಂಚ ವಸೂಲಿ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಈಗ ಸಚಿವರ ಹೆಸರಲ್ಲಿ ಸುಲಿಗೆ ಮಾಡಲಾಗ್ತಾ ಇತ್ತು. ದೂರುದಾರ ಶ್ರೀಮಂತ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರಿಗೆ ದುಡ್ಡು ಕೊಡಬೇಕು ಅಂತ ಅಧಿಕಾರಿ ಹೇಳಿದ್ದು ನಿಜ. ಅಧಿಕಾರಿ ನಾವು ಸಚಿವರಿಗೆ ಕೊಡಬೇಕ್ರಿ ದುಡ್ಡು ಅಂತ ಹೇಳಿದ್ದು ನಿಜ. ಲಂಚದ ಲೈವ್ ಲೆಕ್ಕವನ್ನ ಇದೀಗ ದೂರುದಾರ ಶ್ರೀಮಂತ್ ಅವರು ಬಿಚ್ಚಿಟ್ಟಿದ್ದಾರೆ. ಫ್ರೀಡಂ ಟಿವಿ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಶ್ರೀಮಂತ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆ ಅಧಿಕಾರಿ ಹೇಳಿದ್ದೇನು, ಎಷ್ಟು ಲಂಚ ಕೇಳದ, ಯಾವ ರೀತಿಯಾಗಿ ಮಧ್ಯವರ್ತಿಯಾಗಿ ಈ ತರಕಾರಿ ಮಾರುಕಟ್ಟೆಯಲ್ಲಿ ನಾವೇನು ಬಾರ್ಗೇನಿಂಗ್ ಮಾಡ್ತೀವಲ್ಲ ಅದೇ ರೀತಿ ಲಂಚದ ವಿಚಾರದಲ್ಲಿ, ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ಬಾರ್ಗೇನಿಂಗ್ ನಡೀತಾ ಇದೆ ಏನ್ರಿ. ಲಿಂಗಸೂಗೂರು ನಗರ ಯೋಜನಾ ಪ್ರಾಧಿಕಾರದ ಲಂಚ ಕೇಸಿದು ಶರಣಪ್ಪ ಮಡಿವಾಳ್ ಮೊದಲು ಕೇಳಿದ್ದು 3,60,000 ರೂಪಾಯಿ. ಅದಾದ ನಂತರ ಬಾರ್ಗೇನ್ ಮಾಡಿ 3,20,000 ರೂಪಾಯಿಗೆ ಶರಣಪ್ಪ ಅವರು ಇಳಿದಿದ್ರಂತೆ. ಇನ್ನು ಮಿನಿಸ್ಟರ್ ಅವರು ಆರ್ಡರ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅಧಿಕಾರಿಯ ಈ ಕಳ್ಳಾಟಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಲಂಚದ ವಿಡಿಯೋ ಪ್ರಸಾರ ಮಾಡಿತ್ತು ಫ್ರೀಡಂ ಟಿವಿ ಈ ಬಗ್ಗೆ. ಇನ್ನು ಭ್ರಷ್ಟ ಅಧಿಕಾರಿ ಶರಣಪ್ಪ ಮಡಿವಾಳ್ ಅವರು ಈಗ ಬೆಚ್ಚಿ ಬಿದ್ದಿದ್ದಾರೆ. ಬಣ್ಣ ಬಯಲಾಗಿದೆ. ಆದರೂ ಕೂಡ ಈಗ ಈ ಸಂಪೂರ್ಣ ಲಂಚದ ಪ್ರಕರಣ ಏನಿದೆ ಇದನ್ನು ಒಪ್ಪಿಕೊಳ್ಳದೆ ಕಳ್ಳಾಟವನ್ನ ಆಡಿದ್ರು ಶರಣಪ್ಪ ಮಡಿವಾಳ್ ಅವರು. ಕಣ್ಣೆದುರೇ ಲಂಚದ ಲೆಕ್ಕ ತೋರಿಸಿದ್ರು ಕೂಡ ಅದು ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನವನಲ್ಲ ಅಂತ ಹೇಳ್ತಾ ಇರುವಂತಹ ಶರಣಪ್ಪ ಮಡಿವಾಳ್ ಅವರೇ ಈಗ ಈ ಬಗ್ಗೆ ಕಂಪ್ಲೇಂಟ್ ಫೈಲ್ ಮಾಡಿದಾರಲ್ಲ, ಏನು ಆರೋಪ ಮಾಡ್ತಾ ಇದ್ದಾರಲ್ವಾ ಶ್ರೀಮಂತ್ ಅವರು ಹೇಳ್ತಾ ಇರುವಂತಹ ಮಾಹಿತಿಗಳು ಸುಳ್ಳ? ಹಾಗಾದ್ರೆ ಅಧಿಕಾರಿಯ ಕಳ್ಳಾಟಕ್ಕೆ ಈಗ ಬ್ರೇಕ್ ಬೀಳ್ತಾ ಇದೆ. ಲಂಚದ ವಿಡಿಯೋ ನಿಮ್ಮ ಫ್ರೀಡಂ ಟಿವಿ ಈಗ ಪ್ರಸಾರ ಮಾಡಿತ್ತು. ಲೇಔಟ್ಗೆ NOC ನೀಡೋದಕ್ಕೆ ಅಧಿಕಾರಿ ಶರಣಪ್ಪ ಅವರು ಲಂಚ ಕೇಳಿದ್ರಂತೆ. ರಾಯಚೂರು ಜಿಲ್ಲೆ ಲಿಂಗಸೂಗೂರು ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿಯು ಲಂಚ ಕೇಳಿದ ವಿಡಿಯೋ ಬಟಾಬಯಲು ಮಾಡಿತ್ತು ಫ್ರೀಡಂ ಟಿವಿ. ಈ ವಿಡಿಯೋದಲ್ಲಿ ಸಚಿವರಿಗೂ ನಾವು ಲಂಚ ಕೊಡಬೇಕು ಅಂತ ಶರಣಪ್ಪ ಬಹಿರಂಗವಾಗಿ ಹೇಳ್ತಾರೆ. ಯಾವುದೇ ಅಂಜಿಲ್ಲದೆ ಅಳಕಿಲ್ಲದೆ, ಇಲ್ರಿ ನಾವು ಸಚಿವರಿಗೂ ಕೊಡಬೇಕಿದ್ರಲ್ಲಿ. ಇದು ಶರಣಪ್ಪ ಅವರು ಹೇಳಿರುವಂತಹ ಮಾತು. ಫ್ರೀಡಂ ಟಿವಿ ಜೊತೆ ಸಾಕ್ಷಾತ್ತರ ಮಾತನಾಡಿದ್ರು ಅಧಿಕಾರಿ. ಇಲ್ಲ, ಆ ರೀತಿ ಆಗೇ ಇಲ್ಲ, ಯಾವುದೇ ರೀತಿ ಲಂಚನೆ ಕೇಳಿಲ್ಲ ನಾವು. ಈ ರೀತಿಯಾಗಿ ಊಸರವಳ್ಳಿಯಂತೆ ನೋಡ್ತಾ ಇದ್ದಂತೆ ತಮ್ಮ ಬಣ್ಣನೇ ಬದಲಾವಣೆ ಮಾಡ್ಕೊಂಡ್ರು. ಇಲ್ವೇ ಇಲ್ಲ ರೀ, ನಾವು ಕೇಳೇ ಇಲ್ಲ ಆ ರೀತಿ. ಆದರೆ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇದಕ್ಕೆ ಸಚಿವ ಭೈರತಿ ಸುರೇಶ್ ಅವರೇ ನೀವೇನು ಹೇಳ್ತೀರಿ? ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇರುವಂಥದ್ದು, ನಿಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಅಧಿಕಾರಿಗಳು ನಿಮ್ಮ ಹೆಸರು ಹೇಳ್ಕೊಂಡು ಮೀಡಿಯೇಟರ್ ರೀತಿಯಲ್ಲಿ ಲಂಚ ಕೇಳ್ತಾ ಇದ್ದಾರೆ. ಅದು ಕೂಡ ಬಾರ್ಗೇನಿಂಗ್ ಕೂಡ ನಡೀತಾ ಇದೆ ಈ ಕಚೇರಿಯಲ್ಲಿ. ಹಾಗಾದ್ರೆ ಏನು ನಡೀತಾ ಇದೆ, ಇದಕ್ಕೆ ನೀವು ಉತ್ತರ ಕೊಡ್ತೀರಾ? ನಾನು ಸಮಾಜ ಸೇವಕನಾಗಿದ್ದೇನೆ. ನಗರ ಲಿಂಗಸೂರು ಅಧಿಕಾರಿಗಳು ನನ್ನ ಹತ್ರ 3,60,000 ರೂಪಾಯಿ ಲಂಚ ಪಡೆದರು. ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದು ಅಂತಂದರೆ, ಇಲ್ಲ ಲಾಸ್ಟ್ ನಮಗೆ 3,20 ಕೊಡು ಅಂತಂದರೆ, ಇಲ್ಲ ಸರ್ ನಾನು 2 ಕೊಡ್ತೀನಿ ಭಾಳ ಸರ್ ಅಂತಂದಾಗ, ಇಲ್ಲ ಮಿನಿಸ್ಟ್ರಿಗೂ ದುಡ್ಡು ಹೋಗುತ್ತಿದ್ದಾರೆ ಅಂದರೆ, ಸರ್ ನಮ್ದು ಆಲ್ರೆಡಿ ಮೀಟಿಂಗ್ನಾಗ ಪಾಸಾಗಿದೆ, ಹಾಗಾಗಿ ಏನೈತಲ್ಲ ಇವ್ರಿಗೆ ಕೇಳಿದ್ರೆ, ಇಲ್ಲ ಈಗ ಮೊನ್ನೆ ಮೀಟಿಂಗ್ನಾಗ ಆದೇಶ ಮಾಡಿ ಮಿನಿಸ್ಟ್ರು ಆದೇಶ ಪ್ರಕಾರ ನಾವು ದುಡ್ಡು ಕಳಿಸ್ಬೇಕು ಅಂತೇಳಿ ನನ್ನ ಒತ್ತಾಯ ಮಾಡಿದ್ರು. ಹಾಗಾಗಿ ಆಯ್ತು ಸರ್ ನಾನು ರೆಡಿ ಮಾಡಿ ಸರ್, ಅದೇನು ದುಡ್ಡು ನಾವು ಬಂದು ಕಳಿಸ್ತೀನಿ ಅಂತ ಹೇಳಿದೆ. ಆಯ್ತು ಅಂತ ಹೇಳಿ ಅವ್ರ ಮೇಲೆ ನಾನು ಆಲ್ರೆಡಿ ಆರೋಪ ಮಾಡಿದ್ದೀನಿ. ಈ 16ನೇ ತಾರೀಕು 9:56 ವಾಟ್ಸಪ್ ಕಾಲ್ ಮುಖಾಂತರ 2 ನಂಬರಿಂದ ಕಾನ್ಫಿಡೆನ್ಸ್ ಕಾಲ್ನಲ್ಲಿ ನನಗೆ ಜಿಯೋ ವೇದಿಕೆ ಹಾಕಿದ್ರು. ಅದು ನಾನು ವಾಟ್ಸಪ್ ಕಾಲ್ನಲ್ಲಿ ಸರ್ಚ್ ಮಾಡಿದಾಗ ಅದು ಅವ್ರ ಹೆಸರು ಆದಿತ್ಯ ಮಡಿವಾಳ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಕೈಯಲ್ಲಿ ಏನೈತೆ ಅಂದರೆ ಬಸವರಾಜ್ ಅಂತೇಳಿ ಬಂತು, ಮಡಿವಾಳ್ ಅಂತೇಳಿ. ಅವರಿಬ್ಬರು ರಾತ್ರಿ 10:15 ನನಗೆ ಮಾನಸಿಕ ಹಿಂಸೆ ಮತ್ತು ಫೋನಿನ ಮುಖಾಂತರ ಔಷಧ ಶಬ್ದಗಳನ್ನು ಬಳಕೆ ಮಾಡಿ, ಇಲ್ಲ ನೀನು ಡಿಸೈಡ್ ಮಾಡು, ಇಲ್ಲ ನಾನೇ ಡಿಸೈಡ್ ಮಾಡ್ತೀನಿ, ಇಲ್ಲ ನಿಮ್ಮ ಮನೆಯಲ್ಲಿ ಬರ್ತಿದ್ರೆ ಅಲ್ಲಿಗೆ ಬರ್ತೀವಿ ಅಂತ ನಾನು ಜೀವ ಬದಲಿಕೆ ಹಾಕಿ. ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ನಾನು 3 ದಿನದಿಂದ ಒಂದು ಆ ನಂಬರು ಮತ್ತು ಎಷ್ಟು ಗಂಟೆಗೆ ಬಂದರು ಅಂತ ಅದಕ್ಕೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಶರಣಪ್ಪ ಅವರು ಮೊದಲು ಮಿಸ್ ಕಾಲ್ ಆಯಿತು, ಆಮೇಲೆ ಇವರಿಬ್ಬರು ಕಂಪ್ಲೇಂಟ್ ಕಾಲ್ನಲ್ಲಿ ನಾನು ಮಾತಾಡಿ ಸ್ಟೇಷನಲ್ಲಿ FIR ಎಲ್ಲ ನಾವು ಕರೆಸ್ತೀವಿ ಅಂತ ಹೇಳಿ ಜಮದ. ಇದು ದೂರುದಾರರು ಹೇಳಿಕೊಂಡಂತಹ ಅಳಲು, ಅವರು ತೋಡ್ಕೊಂಡಿರುವಂತಹ ನೋವು. ಕೇವಲ ಇವರು ಲಂಚಕ್ಕಾಗಿ ಮಾತ್ರ ಬೇಡಿಕೆ ಇಟ್ಟಿಲ್ಲ ಸರ್, ಇವರು ನಿರಂತರವಾಗಿ ಕಿರುಕುಳ ಕೊಟ್ಟಿದ್ದಾರೆ ನನಗೆ.
ಇವರ ಕಿರುಕುಳವನ್ನು ಕೂಡ ನಾನು ಅನುಭವಿಸಿದ್ದೀನಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಮಂತ್ ಅವರು ತಮ್ಮ ನೋವನ್ನು ತೋಳ್ಕೊಂಡಿದ್ದಾರೆ ನಮ್ಮ ಜೊತೆಗೆ ಯಾವ ರೀತಿಯಾಗಿ ಲಂಚಕ್ಕಾಗಿ ಬೇಡಿಕೆ ಇಟ್ಟರು ಆ ವಿಚಾರವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹೀಗಾಗಿ ಈಗ ನಮಗೆ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಏನು ನಡೀತಾ ಇದೆ ಲಿಂಗಸೂಗೂರು ನಗರ ಯೋಜನಾ ಪ್ರಾಧಿಕಾರದಲ್ಲಿ? ಈ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ನೈಟ್ ಕೂಡ ಹೋಗ್ರೆ 60 ಕೋಟಿ ನೋಡ್ತಾರೆ. ಹೌದಾ? ಎಲ್ಲ ನಾನು ಗೊತ್ತಿಬಿಟ್ರೆ ಅಲ್ಲಿ ನೀವೇ ಯಾಕೆ ನಾನು ಜಾಸ್ತಿ ಕೇಳ್ತೀನಿ. ಈಗ ಎಷ್ಟು ಕೊಡ್ತಾರೆ ನನಗೆ? ಯಾರಿಗೆ ಎಷ್ಟು ಕೊಡ್ಬೇಕು ನನಗೆ? ಟೋಟಲ್ 4 ಎಕರೆ ಚಿಲ್ಲರ್ 4 ಎಕರೆ ಗಿಡ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಕರಡು ಪತ್ರ ರೆಡಿ ಮಾಡ್ಕೊಂಡು ಮೀಟಿಂಗ್ನಾಗ ಪಾಸ್ ಆಗಿ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ ತೊಂದರೆ ಅವ್ರಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೂಡ. ಹ್ಞೂ ರೀ ಅವ್ರಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೂಡ. ಹ್ಞೂ ರೀ ಅವ್ರಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೂಡ. ಸುದ್ದಿ 3 ವರ್ಷ ಕೊಟ್ಬಿಟ್ಟು ನೋಡ ಇದ್ದಿದ್ದು ಹೇಳ್ಬಿಟ್ಟಿನಿ. ಸುದ್ದಿ 3 ವರ್ಷ ಕೊಟ್ಬಿಟ್ಟು ನೋಡ ಇದ್ದಿದ್ದು ಹೇಳ್ಬಿಟ್ಟಿನಿ. ಸುದ್ದಿ 3 ವರ್ಷ ಕೊಟ್ಬಿಟ್ಟು ನೋಡ ಇದ್ದಿದ್ದು ಹೇಳ್ಬಿಟ್ಟಿನಿ. 3 ಲಕ್ಷ ಹೇಳ್ತೀವಿ. ಇಪ್ಪತ್ತು ಬಿಡಲ್ಲ ಸರ್ ನಮ್ಗೆ ಸರ್. ಅದನ್ನು ನಾನು ಇದೀನಿ ಅದಕ್ಕೆ ಬಿಡಂಗಿಲ್ಲ. ನಾವು ಇದ್ದ ಯಾಕೆ ಕೇಳ್ಕೈತಿ ಅಂದ್ರೆ ಮಳೆ ಅಕ್ಷರ ಸುಮ್ಮನೆ ನಾನು ನನ್ನ ಸೀದಾ ಮಾಡಿ ಮೊದಲು ಸೀದಾ ಅಲ್ಲಿ ಬಗೆಟ್ ಮಾರಪ್ಪ. ನೈಟ್ ಕೂಡ ಹೋಗ್ರೆ 60 ಕೋಟಿ ನೋಡ್ತಾರೆ. ಇವ್ರು ಏನು ಕೊಡೋದು ಸರ್? ಹೌದಾ? ಎಲ್ಲ ಜೊತೆ ನಾನು ಗೊತ್ತಿಬಿಟ್ರೆ ಅಲ್ಲಿ ನೀವೇ ಯಾಕೆ ನಾನು ಜಾಸ್ತಿ ಕೇಳ್ತೀನಿ. ಈಗ ಎಷ್ಟು ಕೊಡ್ತಾರೆ ನನಗೆ? ಯಾರಿಗೆ ಎಷ್ಟು ಕೊಡ್ಬೇಕು ನನಗೆ? ಟೋಟಲ್ 4 ಎಕರೆ ಚಿಲ್ಲರ್ 4 ಎಕರೆ ಗಿಡ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಕರಡು ಪತ್ರ ರೆಡಿ ಮಾಡ್ಕೊಂಡು ಮೀಟಿಂಗ್ನಾಗ ಪಾಸ್ ಆಗಿ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ ತೊಂದರೆ. ಇನ್ನು ಏನು ಹೇಳ್ತಾ ಇದ್ರಿ ಅನ್ನುವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ. ನೋಡಿ, ಅವ್ರು ಏನೇನು ಮಾತನಾಡಿದ್ದಾರೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಎಲ್ಲವೂ ರೆಕಾರ್ಡ್ ಆಗಿದೆ. ಅದೇ ರೀ ಮಿನಿಸ್ಟರ್ಗೆ ಕೊಡಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಕ್ಲಿಯರ್ ಆಗಿ ಅವರು ಮಾತನಾಡಿದ್ದಾರೆ. ಹೀಗಾಗಿ ಸಚಿವರಿಗೆ ಗೊತ್ತಿಲ್ಲದೆ ಇದೆಲ್ಲ ನಡೀತಾ ಇದೆಯಾ ಅಥವಾ ಸಚಿವರಿಗೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ? ನೋಡಿ, ಈವರೆಗೂ ಕೂಡ ಇವರ ವಿರುದ್ಧ ಯಾವುದಾದ್ರೂ ಕ್ರಮ ಆಗಲಿ ಅಥವಾ ಸಸ್ಪೆನ್ಷನ್ ಆಗಲಿ ಇಲ್ಲ ತನಿಖೆ ಮಾಡ್ತೀವಿ ಅನ್ನುವಂಥದ್ದಾಗಲಿ ಯಾವುದು ಕೂಡ ಬೆಳಕಿಗೆ ಬಂದಿಲ್ಲ. ಯಾವುದೇ ವಿಚಾರವೂ ಕೂಡ ಯಾವುದೇ ಕ್ರಮವೂ ಕೂಡ ಆಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.